ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ 9 ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 22 3 ಅಂಕಗಳ ಪ್ರಶ್ನೆಯಾಗಿದೆ. ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿ. ಮೊದಲನೇ ಸಮೀಕರಣ mg ಪ್ಲಸ್ n2 gives mg3 n2 ಅಂತ ಕೊಟ್ಟಿದ್ದಾರೆ. ಇಲ್ಲಿ mg ಪ್ಲಸ್ n2 gives mg3 n2. ಹಾಗಿದ್ರೆ ಸಮೀಕರಣ ಸರಿದೂಗಿಸುವಾಗ ಮ್ಯಾಗ್ನೀಷಿಯಂ ಪ್ರತಿವರ್ತಕದಲ್ಲಿ ಎಷ್ಟಿದೆ? 1 ಇದೆ. ಉತ್ಪನ್ನದಲ್ಲಿ ಎಷ್ಟಿದೆ? 3 ಇದೆ. ಹಾಗಾದ್ರೆ ನಾನು ಎಷ್ಟು ಬರಿಬೇಕು? 3mg. ನೈಟ್ರೋಜನ್ ಪ್ರತಿವರ್ತಕದಲ್ಲಿ 2 ಇದೆ, ಉತ್ಪನ್ನದಲ್ಲೂ 2 ಇದೆ. ಹಾಗಾಗಿ 3mg ಪ್ಲಸ್ n2 gives mg3 n2 ಅನ್ನುವಂಥದ್ದು ಸರಿಯಾಗಿದೆ. ಈಗ NaOH ಎರಡನೇದು NaOH plus H2SO4 gives Na2SO4 plus H2O. ಈಗ ನೋಡಿ, ಸೋಡಿಯಂ ಪ್ರತಿವರ್ತಕದಲ್ಲಿ 1 ಇದೆ, ಉತ್ಪನ್ನದಲ್ಲಿ 2 ಇದೆ. ಹಾಗಾಗಿ ನಾನು 2NaOH ಅಂತ ಬರಿಬೇಕು. 2 Na ಆಯ್ತು. ಈಗ ಇಲ್ಲಿ ಸಲ್ಫರ್ 1 ಇದೆ, ಪ್ರತಿವರ್ತಕದಲ್ಲಿ, ಉತ್ಪನ್ನದಲ್ಲಿ ಕೂಡ 1 ಇದೆ. ಹೈಡ್ರೋಜನ್ ಎಷ್ಟಿದೆ? ಆಕ್ಸಿಜನ್ ನೋಡೋಣ. ಆಕ್ಸಿಜನ್ 2 ಪ್ಲಸ್ 4 6 ಆಕ್ಸಿಜನ್ ಇದೆ. ಇಲ್ಲಿ 4 ಪ್ಲಸ್ 1 5 ಆಕ್ಸಿಜನ್ ಇದೆ. ಈಗ ನಾನು ಇಲ್ಲಿ 2 ಅಂತ ಮಾಡಿದ್ರೆ ಏನಾಗುತ್ತೆ? 4 ಪ್ಲಸ್ 2 2 ಆಕ್ಸಿಜನ್ಸ್ ಅಲ್ವಾ? 6 ಆಕ್ಸಿಜನ್ ಆಯ್ತು. ಇಲ್ಲಿ ಕೂಡ 6 ಆಕ್ಸಿಜನ್ ಇದೆ. ಹೈಡ್ರೋಜನ್ ಪ್ರತಿವರ್ತಕದಲ್ಲಿ ಎಷ್ಟಿದೆ? 2 ಇದೆ. ಉತ್ಪನ್ನದಲ್ಲಿ 2 ಪ್ಲಸ್ 2 NaOH ಅಲ್ಲೂ 2 ಹೈಡ್ರೋಜನ್ ಬಂತಲ್ವಾ? 4 ಹೈಡ್ರೋಜನ್. ಉತ್ಪನ್ನದಲ್ಲಿ 2 4 ಹೈಡ್ರೋಜನ್. ಹಾಗಾಗಿ 2NaOH plus H2SO4 gives Na2SO4 plus 2H2O. ಮೂರನೇದನ್ನ ನೋಡಿದ್ರೆ AlOH thrice gives Al2O3 plus H2O. ಈಗ ಪ್ರತಿವರ್ತಕದಲ್ಲಿ ಎಷ್ಟು ಅಲ್ಯೂಮಿನಿಯಂ ಇದೆ? ಒಂದೇ ಅಲ್ಯೂಮಿನಿಯಂ ಇದೆ, ಉತ್ಪನ್ನದಲ್ಲಿ 2 ಇದೆ. ಹಾಗಾಗಿ ಇಲ್ಲಿ 2 ಅಂತ ಬರೆದ್ರೆ ನೋಡೋಣ ಆಕ್ಸಿಜನ್ ಎಷ್ಟಾಗುತ್ತೆ. ಪ್ರತಿವರ್ತಕದಲ್ಲಿ ಆಕ್ಸಿಜನ್ ಇಲ್ಲಿ 3 ಆಕ್ಸಿಜನ್ ಇದೆ, 3 6 ಆಕ್ಸಿಜನ್ ಆಯ್ತು. ಆದ್ರೆ ಇಲ್ಲಿ 3 ಪ್ಲಸ್ 1 4 ಆಕ್ಸಿಜನ್ ಇದೆ. ಹಾಗಾಗಿ ನಾನಿಲ್ಲಿ 3 ಆಕ್ಸಿಜನ್ ಬರೆದ್ರೆ 3 ಪ್ಲಸ್ 3 ಆಕ್ಸಿಜನ್ ಎಷ್ಟಾಯ್ತು? 6 ಆಯ್ತು. ಇಲ್ಲಿ ಕೂಡ 6 ಆಕ್ಸಿಜನ್ ಇತ್ತು. ಹಾಗಿದ್ರೆ ಹೈಡ್ರೋಜನ್ ಇಲ್ಲಿ ಎಷ್ಟಿದೆ? 3 ಹೈಡ್ರೋಜನ್, 3 6 ಹೈಡ್ರೋಜನ್ ಅಲ್ವಾ? ಇಲ್ಲಿ 3 6 ಹೈಡ್ರೋಜನ್. ಹಾಗಾಗಿ ಇದು ಸರಿದೂಗಿಸಲ್ಪಟ್ಟಿದೆ. 3mg plus n2 gives mg3 n2. ಮೊದಲನೆಯದು ಸರಿದೂಗಿಸಿದ ಸಮೀಕರಣ. ಎರಡನೆಯದು 2NaOH plus H2SO4 gives Na2SO4 plus 2H2O. ಮೂರನೆಯದು 2AlOH thrice gives Al2O3 plus 3H2O. Thank you.